ಇನ್ನು ಶಾಸಕ ಯತ್ನಾಳ್ ಆರ್ ಅಶೋಕ್ ಅವರನ್ನ ಭೇಟಿ ಮಾಡಿದ್ದಾರೆ. ವಿಪಕ್ಷ ನಾಯಕರ ಕಚೇರಿಯಲ್ಲಿ ಅಶೋಕ್ ಅವರನ್ನ ಭೇಟಿ ಮಾಡಿರೋದು ಇದು ಗಮನಿಸಬೇಕಾದಂಥ ಸಂಗತಿ. ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತ್ಯೇಕವಾಗಿ ಅವರಿಬ್ಬರು ಕೂಡ ಮಾತುಕತೆ ಮಾಡಿದ್ದಾರೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಯತ್ನಾಳ್ ನೇರವಾಗಿ ಪ್ರತಿಪಕ್ಷ ನಾಯಕರ ಕಚೇರಿಗೆ ಬಂದರು. ವಿರೋಧ ಪಕ್ಷದ ನಾಯಕರ ಕಚೇರಿ ಬಂದು ಮಾತುಕತೆ ಮಾಡಿದರು. ಅದಾದಮೇಲೆ ಇಬ್ಬರು ಸಪ್ರೇಟಾಗೂ ಕೂಡ ಮಾತುಕತೆ ನಡೆಸಿದರು. ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅವರು. ಈ ರಾಷ್ಟ್ರೀಯ ಅಧ್ಯಕ್ಷರಿದ್ದಲ್ಲ, ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಪತ್ರ ಬರೆದಿದ್ದಾರೆ, ನಿತಿನ್ ನಬೀನ್ ಅವರಿಗೆ. ಇಲ್ಲ, ನಾನು ಬಿ ಜೆ ಪಿಗೇ ಮತ ಹಾಕೋದು, ಬಿ ಜೆ ಪಿಯಿಂದನೇ ಗೆದ್ದಿರೋದು, ಬಿ ಜೆ ಪಿಗೆ ಮತ ಹಾಕ್ತೀನಿ, ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಯತ್ನಾಳ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಸರ್ ಒಂದೇ ಒಂದು ಸೆಕೆಂಡ್ ಸರ್. ಲೈಟ್ ಹಾಕು, ಲೈಟ್ ಹಾಕ್ರಿ, ಲೈಟು. ಈ ಕಡೆ ಸರ್, ಇಲ್ಲಿ ಬಿಡಿ ಶಿವಪ್ಪ, ಇಲ್ಲಿ ಬಿಡಿ. ಹೊತ್ತಿಗೆ ಯತ್ನಾಳ್ ಮಾತಾಡ್ತಾರೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ. ತುಂಬ ನೀಟಾಗಿ ಪತ್ರ ಬರೆದಿದ್ದಾರೆ. ಇಲ್ಲ, ನಾನು ಬಿ ಜೆ ಪಿಗೆ ಮತ ಹಾಕ್ತೀನಿ, ಬಿ ಜೆ ಪಿಯಿಂದಲೇ ಗೆದ್ದಿದ್ದೀನಿ, ಬಿ ಜೆ ಪಿ ಮತ ಹಾಕ್ತೀನಿ. ಎಸ್, ಬನ್ನಿ, ಯತ್ನಾಳ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ, ನೇರ ದೃಶ್ಯಾವಳಿಗಳನ್ನು ನೋಡೋಣ. ಚಿಹ್ನೆ ಅಡಿಯಲ್ಲಿ ಶಾಸಕನಾಗಿರ್ತೇನೋ ಅಲ್ಲಿವರೆಗೆ ಆ ಪಕ್ಷದ ಹೈಕಮಾಂಡ್ ಏನು ಯಾರಿಗೆ ಹೇಳ್ತದೆ ಅವ್ರಿಗೆ ಮತ ಹಾಕುವಂಥದ್ದು ನನ್ನ ನೈತಿಕ ಕರ್ತವ್ಯ. ಅದನ್ನು ನಾನು ಪಾಲಿಸಿದ್ದೇನೆ. ನಾನು ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕಂದಿದ್ದೆ, ಆದರೆ ಪಕ್ಷ ಯಾರಿಗೆ ಹಾಕಬೇಕು ಅನ್ನೋಂಥದ್ದು ನನಗೆ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಹಾಕಿದ್ದೆ. ವಿಪಕ್ಷ ನಾಯಕರು ತಾವು ಭೇಟಿ ಆದ್ರಿ ಅದೇ ಡೈರೆಕ್ಷನ್ ಇದೆ? ಇಲ್ಲ, ವಿಪಕ್ಷ ನಾಯಕರು ನಿನ್ನೆನ ನನಗೆ ಫೋನ್ ಮಾಡಿದ್ರು. ಆದರೆ ಹಿಂದಿನ ದಿವಸ ಇವರು ಫೋನ್ ಮಾಡಿದ್ದರು, ನಮ್ಮ ಅಶ್ವಥ್ ನಾರಾಯಣ್ ಅವರು. ಅಲ್ಲಿಂದ ಸುಮಾರು ಒಂದು 49 ಬಿ ಜೆ ಪಿ ಶಾಸಕರು ನನಗೆ ಬಿ ಜೆ ಪಿಯ ಏನು ಸೂಚನೆ ಕೊಡ್ತದೆ ಅವರಿಗೆ ಮತ ಹಾಕ್ಬೇಕಂತೇಳಿ ಅವರು ಸಹ ಫೋನ್ ಮುಖಾಂತರ ಕೆಲವು ಮಂದಿ ಸಮಕ್ಷಮ ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ರು. ನಾವು ಒಂದೇ ಮಾತು ಹೇಳಿದೆ, ಪಕ್ಷ ಇವತ್ತು ನನ್ನನ್ನು ಆ ಚಿಹ್ನೆಯ ಅಡಿಯಲ್ಲಿ ನಾನು ಗೆದ್ದು ಬಂದಿದ್ದೇನೆ. ಆ ಚಿಹ್ನೆಯ ಅಡಿಯಲ್ಲಿ ಯಾರೇನಿದ್ರು ಅಥವಾ ಯಾವುದೇ ಪಕ್ಷಕ್ಕೂ ಮತ ಹಾಕೋ ಸೂಚನೆ ಬಂದರೆ ಅದನ್ನ ಹಾಕ್ತೀನಿ ಅನ್ನೋಂಥದ್ದು ಎಲ್ಲರಿಗೂ ಹೇಳಿದ್ದೆ. ಅದ್ರ ಪ್ರಕಾರ ನಾನು ನಡ್ಕೊಂಡಿದ್ದೆ. ಅಷ್ಟೇ, ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಯಾರ್ಯಾರು ಮಾತಾಡಿದ್ರು ಏನು ಎತ್ತ ಅಂತ. ಜೊತೆಗೆ ಏನಾದರೂ ನಾನು ಆ ಮಾತು ಕೊಟ್ಟಿದ್ದೆ, ಆ ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ ಅಷ್ಟೇ ಯತ್ನಾಳ್ ಅವರು ಹೇಳಿದ್ದು.